ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಜಿ ವೈಬ್ಸ್. ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಮಂತ್. ಎಲ್ಲ ಕಡೆ ಡೆಕೋರೇಷನ್ ಮೂಡ್ ಇರುತ್ತೆ. ಎಸ್ಪೆಷಲಿ ಮನೆ ಬಾಲ್ಕನಿಲಿ ಸ್ಟಾರ್ ಲೈಟ್ಸ್ ಕಂಪಲ್ಸರಿ. ಸೊ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಸ್ಟಾರ್ ಲೈಟ್ಸ್ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ಫಸ್ಟ್ ಈ ಥರ 5 A4 ಸೈಜ್ ಶೈನಿಂಗ್ ಪೇಪರ್ಸ್ನ ತಗೋಬೇಕು. ಇದು ಈಸಿಯಾಗಿ ಎಲ್ಲ ಸ್ಟೇಷನರಿ ಶಾಪಲ್ಲೂ ಸಿಗುತ್ತೆ. ಸೊ ಈ A4 ಸೈಜ್ ಶೀಟ್ಸ್ನ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ಈ ಶೀಟ್ನ ಹೀಗೆ ಡಯಾಗ್ನಲ್ ಆಗಿ ಫೋಲ್ಡ್ ಮಾಡಿ ಸಿಸರ್ ಅಥವಾ ಸ್ಕೇಲ್ ಯೂಸ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಪೇಪರ್ನ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿದಾದ್ಮೇಲೆ ಶೀಟ್ನ ವರ್ಟಿಕಲ್ ಆಗಿ ಇಟ್ಕೊಂಡು ಎರಡು ಕಡೆ ಕಾರ್ನರ್ಸ್ನ ಈ ಥರ ಒಳಗಡೆ ಫೋಲ್ಡ್ ಮಾಡಬೇಕು. ಇದರಲ್ಲಿ ಟ್ರಿಕ್ಕಿ ಪಾರ್ಟ್ ಏನಪ್ಪಾ ಅಂದ್ರೆ ಈ ಎರಡು ಸೈಡ್ನ ಸ್ಟಿಕ್ ಮಾಡಬೇಕು. ಡೈರೆಕ್ಟ್ ಆಗಿ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಎಕ್ಸ್ಟ್ರಾ ಪೇಪರ್ ಸ್ಟ್ರಿಪ್ನ ಕಟ್ ಮಾಡಿಕೊಂಡು ಅದಕ್ಕೆ ಗ್ಲೂ ಹಚ್ಚಿ ಅದನ್ನ ಈ ಎರಡು ಸೈಡ್ ಮಧ್ಯದಲ್ಲಿಟ್ಟು ಸ್ಟಿಕ್ ಮಾಡ್ಕೊಳ್ತೀನಿ. ಪರ್ಫೆಕ್ಟ್ ಆಗಿ ಹೋಲ್ಡ್ ಆಗತ್ತೆ. ಇದಾದ್ಮೇಲೆ ಎಕ್ಸ್ಟ್ರಾ ಪೇಪರ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಮಾರ್ಕಿಂಗ್ಸ್ ಮಾಡ್ಕೊಳ್ಳೋಣ. ವರ್ಟಿಕಲ್ ಲೈನ್ ಮೇಲೆ ಸ್ಕೇಲ್ ಇಟ್ಟು ಹಾರಿಸಾಂಟಲ್ ಬೇಸಿಂದ 4 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದ್ರ ಮೇಲೆ 1.5 ಸೆಂಟಿಮೀಟರ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 4 ಸೆಂಟಿಮೀಟರ್ ಮಾರ್ಕಿಂದ ಈ ಕಾರ್ನರ್ಸ್ನ ಕನೆಕ್ಟ್ ಮಾಡಿ ಲೈನ್ ಡ್ರಾ ಮಾಡ್ಕೋಬೇಕು. ಈ ಎಡ್ಜಸ್ ಇಂದ 1.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಸೆಕೆಂಡ್ ಮಾರ್ಕಿಂದ ಈ ಮಾರ್ಕ್ಗೆ ಲೈನ್ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ಸೆಂಟರ್ ಇಂದ 1.5 ಸೆಂಟಿಮೀಟರ್ ಎರಡೂ ಕಡೆ ಮಾರ್ಕ್ ಮಾಡಿ ಈ ತರ ಡಯಾಗ್ನಲ್ ಲೈನ್ ನ ಡ್ರಾ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಈ ಹಾರಿಸಾಂಟಲ್ ಎಡ್ಜ್ ಇಂದ 1.5 ಸೆಂಟಿಮೀಟರ್ ಮಾರ್ಕ್ ಮಾಡಿ ಕಾರ್ನರ್ ಅಲ್ಲಿ ಈ ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೋಬೇಕು. ಇದೆಲ್ಲ ಮಾರ್ಕಿಂಗ್ ಮುಗಿದ್ಮೇಲೆ ಡ್ರಾ ಮಾಡಿರೋ ಲೈನ್ಸ್ಗಳ ಮೇಲೆ ಕಟ್ ಮಾಡ್ಕೋಬೇಕು. ಎಸ್ಪೆಷಲಿ 4 ಸೆಂಟಿಮೀಟರ್ ಮಾರ್ಕ್ ಮಾಡಿರೋ ಲೈನ್ ಮೇಲೆ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸೆಕೆಂಡ್ ಲೈನ್ಗೆ ಫೋಲ್ಡ್ ಮಾಡ್ಕೋಬೇಕು.
ಸ್ಟಿಕ್ ಮಾಡಿರೋ ಎಡ್ಜಲ್ಲಿರೋ ವಿಂಗ್ಸ್ನ ಕಟ್ ಮಾಡ್ಕೋಬೇಕು ಆ್ಯಂಡ್ ಪ್ಲೇನ್ ಸೈಡಲ್ಲಿರೋ ವಿಂಗ್ಸ್ನ ಹಾಗೆ ಇಟ್ಕೋಬೇಕು. ಇಷ್ಟಾದ್ಮೇಲೆ ಈ ಎರಡು ಕಡೆ ಎಡ್ಜಸ್ಸಿಂದ 1 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ಸ್ಕೇಲ್ನ ವರ್ಟಿಕಲ್ ಆಗಿ ಇಟ್ಕೊಂಡು ಎವ್ರಿ 2 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಮೇಲೆ ಪೇಪರ್ ಪಂಚ್ ಯೂಸ್ ಮಾಡಿಕೊಂಡು ಹೋಲ್ಸ್ ಮಾಡ್ಕೋಬೇಕು. ಇದೇ ಥರ 4 more ಪೀಸಸ್ನ ರೆಡಿ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ 1 ಸ್ಟಾರ್ ಪೀಸ್ನ ವಿಂಗ್ ಇನ್ನೊಂದು ಸ್ಟಾರ್ ಪೀಸ್ನ ಒಳಗಡೆ ಹೋಗೋ ಥರ ಸ್ಟಿಕ್ ಮಾಡ್ಕೋಬೇಕು. ಈ ಥರ ಎಕ್ಸ್ಟ್ರಾ ಎಡ್ಜಸ್ ಏನಾದರೂ ಇದ್ರೆ ಕಟ್ ಮಾಡ್ಕೋಬೇಕು. ಈ ಥರ ಆಲ್ 5 ಪೀಸಸ್ನ ಜಾಯಿನ್ ಮಾಡಿದ್ಮೇಲೆ ಈ ಲಾಸ್ಟಲ್ಲಿರೋ 2 ಎಡ್ಜಸ್ಗೆ ಹೋಲ್ ಪಂಚ್ ಮಾಡಿ ಥ್ರೆಡ್ ಅಟ್ಯಾಚ್ ಮಾಡ್ಕೋಬೇಕು.
ದಟ್ಸ್ ಇಟ್, ನಿಮ್ಮ DIY ಸ್ಟಾರ್ ಲೈಟ್ ರೆಡಿ ಆಯಿತು. Subscribe for more Christmas vibes. Stay tuned.